ಪೇಟೆಗೆ ಹೋಗಿ ಬಂದೆವು, ಮೀನು ತಂದಿದ್ದಾರೆ, ಅದಕ್ಕೆ ಕೂಗುದದು ಜೋರು. ಹಾಕು ಹಾಕು ನಿಲ್ಲು. ಬೂಟಾಗಿ ರೇಟ್ ಜಾಸ್ತಿ ಈಗ ಎಷ್ಟು ಇದು ಕೆಜಿಗೆ 350 ಉಂಟು. 200 ರೂಪಾಯಿ ಇರುತ್ತೆ ಬೂಟಾಯಿ. ಬಂಗುಡೆಗೆ ಆದರೆ 300 ರೂಪಾಯಿ ಕೆಜಿಗೆ, ಇದಕ್ಕೆ 350. ಈಗ ಅಂತ ಹಿಡಿದಿಲ್ಲ ಅಂತೆ ನೀನು, ಭಯಂಕರ ಲಾಭ ಆಗ್ತದೆ. ನಿಲ್ಲಿ ಸ್ವಲ್ಪ, ಈಗ ಅದಕ್ಕೆ ಹಾಕ್ಲಿಕ್ಕೆ ಉಂಟು ಮೀನು. ಮತ್ತೆ ಇದು ಕ್ಲಿಪ್ ತಂದದ್ದು, ಬಟ್ಟೆ ಒಣಗಿಸ್ಲಿಕ್ಕೆ ಕ್ಲಿಪ್. ತುಂಬಾ ದಿನ ಇರುದಿಲ್ಲ, ಅದು ಕಟ್ಟಾಗಿ ಹೋಗ್ತದೆ. ಮತ್ತೆ ಕೆಲವು ಫ್ರೂಟ್ಸ್ ಸ್ವಲ್ಪ ತಂದದ್ದು, ಮತ್ತೊಂದು ಇದು ಕ್ಲಿಪ್. ಬಾಳೆಕಾಯಿ ಉಂಟಲ್ಲ ನಮ್ಮ ಹಣ್ಣೆ ಆಗ್ಲಿ ಅದಕ್ಕೆ ತಂದದ್ದು. ಹೌದು, ನಮ್ಮಲ್ಲಿ ಅಷ್ಟು ಮರ ಉಂಟು. ಬೇಕಾಗುವುದಿಲ್ಲ, ಕಾಯಿ ಸ್ವಲ್ಪ ತುಂಬಾ ಉಂಟು, ಹಣ್ಣಾಗೋದಿಲ್ಲ. ಇದು ಬ್ರೋಕೊಲಿ ಉಂಟಲ್ಲ ಅದು, ಮತ್ತೆ ಕಾಯಿ ಮೆಣಸು, ಅದೆರಡು ತಂದದ್ದು. ಹಾಕುವ ಮಾರಯ್ಯ ನೀನು ಅಂತ ಬೊಬ್ಬೆ ಮೀನು ಹಾಕ್ಲಿಕ್ಕೆ. ಮತ್ತೆ ಒಂದು ಕ್ಯಾಬೇಜ್. ನಾನು ಹೇಳಿದ್ದಲ್ಲ ಅಲ್ಲಿ ಎರಡೆರಡು ಇಟ್ಟು ಉಂಟು, ಇದು ನಮ್ಮದಲ್ಲ ಅಂತ ನನಗೆ ಗೊತ್ತಿತ್ತು. ಬೇರೆ ಇಟ್ಟಿತ್ತು, ಉಂಟು ಮೆಣಸು, ಇದು ಜಿಲ್ಲಾಗಿದೆ ಅದು. ಅಲ್ಲಿ ಅವ್ರು ಹುಡುಗರಲ್ಲ, ಗೊತ್ತಿಲ್ಲ, ಒಟ್ಟಿಗೆ ಇತ್ತು ನಮ್ದು, ಅದೆಲ್ಲ ಒಟ್ಟಿಗೆ ಇತ್ತು. ಯಾರ್ದು? ಬೇರೆಯವ್ರದ್ದು. ಅಲ್ಲಿ ಸೈಡ್ ಅಲ್ಲಿ ನಾನು ಹೋಗುವಾಗ್ಲೇ ಮೊದ್ಲು ಇಟ್ಟಿತ್ತು. ಅದು ಸ್ವಲ್ಪ ಸೈಡ್ ಆಗಿದೆ, ಬಿಲ್ ಆಗಿದೆ ಎರಡು ಸಲ. ಅದು ಬಿಲ್ ಮಾಡುವಾಗ ಆಗಿದೆ, ಹೇಳಿಲ್ಲ ಅವರು. ಇದು ನಮ್ದಲ್ಲ ಒಂದು, ಅದು ಕೂಡ ಇದು ಬಿಲ್ ಆಗಿದೆ. ಯಾರು ಜಾಸ್ತಿ ಕೊಡೋದು, ಅವರ ನಾವ? ಅದು ಗೊತ್ತಿಲ್ಲ, ಇದ್ರಲ್ಲಿ ಯಾವ್ದು ಗೊತ್ತಿಲ್ಲ. ನಮ್ದು ಯಾವ್ದು ನಮ್ದು ಗೊತ್ತಿಲ್ಲ. ಅದೊಂದು ಏಲಕ್ಕ ಇತ್ತು, ಒಟ್ಟಿಗೆ ಹಾಕೊಂಡು ಒಂದು ಮೆಣಸು, ಕಾಯಿ ಮೆಣಸು ಅದು ಅಲ್ವಾ? ಅವ್ರ ಸಾಧ್ಯತೆ ಅವ್ರು ಹುಡುಕರಲ್ಲ. ಹೌದು, ಹುಡುಕರು ನಮ್ಗೆ ಗೊತ್ತಿಲ್ಲ, ಅದು ಒಟ್ಟಿಗೆ ಇದ್ದದ್ದು. ಮತ್ತೆ ಇದು ಉರಿಗಡ್ಲೆ ಮತ್ತೆ ಬೆಳ್ಳುಳ್ಳಿ, ಅದು ಅಂಟಿದೆ ಅದಕ್ಕಿಂತ. ಬೆಳ್ಳುಳ್ಳಿ ಮತ್ತೆ ಇದು ಸುವರ್ಣಗೆಡ್ಡೆ ಉಂಟಲ್ಲ ಅದು. ಹೆಸರು ಬೇಳೆ ಅಲ್ಲ, ಹೆಸರು ಕಾಳು, ಮುಳ್ಳು ಸೌತೆ ಅಷ್ಟೇ. ನೋಡಿ ಇಲ್ಲಿ ಬೆಕ್ಕು ನಮ್ಮ ಬಿಲ್ ಎಂಥದೋ ಹಿಡ್ದಿದೆ, ಎಂತ ಅಂತ ಗೊತ್ತಿಲ್ಲ. ಒಳ್ಳೆ ಆಚೆ ಹೋಗ್ತಾ ಉಂಟು, ಅದು ತಕೊಂಡು ಓಡ್ತದೆ ಸ್ವಲ್ಪ. ಕರೆದ್ರೆ ಕೂಡ ಬರುದಿಲ್ಲ. ಎಲ್ಲಿ ಆಯ್ತು, ಆಚೆ ಆಯ್ತಾ ಅಂತ. ಅಲ್ಲಿ ಉಂಟು ಸೈಡಲ್ಲಿ. ಇಟ್ಟಿದ್ದು ಬಾಲ್ನಾಗ ಮಾಡುದು. ಆಟ ಆಡ್ತಾ ಉಂಟದು. ಪೇಟೆಗೆ ಹೋಗಿ ಬಂದದಷ್ಟೇ, ಹಾಗೆ ಹೋಗಿ ಕೆಲವೊಂದು ವಸ್ತುಗಳೆಲ್ಲ ತರಲಿಕ್ಕೆ ಇತ್ತು. ಹೋಗಿ ಬರುವಾಗ ನಮ್ಮ ಬೆಕ್ಕಿದ್ದು ಶುರು ಎಂಥದ್ದು ಹಿಡಿಲಿಕ್ಕೆ, ಎಂಥದೋ ಹಿಡ್ದಿದ್ದೆವು ಅಲ್ಲಿ. ಈಗ ಕೂಡ ಆಟ ಆಡ್ತಾ ಉಂಟು. ನಾವೀಗ ಇಲ್ಲದ್ರೆ ಆ ತೋಟಕ್ಕೆ ಹೋದ್ರೆ ಅದು ಓಡ್ತದೆ, ಅಲ್ಲಿಂದ ಓಡಿ ಆಚೆ ಕಾಡು ಸೈಡ್ ಹೋಗ್ತದೆ. ಅದಕ್ಕೆ ನಾವು ಆಚೆ ಹೋಗುದೇ ಇಲ್ಲ. ನೋಡಿ, ಮೊನ್ನೆ ಪೈಪ್ ಎಲ್ಲ ಕಟ್ ಮಾಡಿ ಇದನ್ನು ನೆಟ್ಟಿದ್ದೇವಲ್ಲ, ಈಗ ನೋಡಿ ಗೊತ್ತೇ ಆಗುದಿಲ್ಲ. ಗಿಡ ಕೂಡ ಚಂದ ಬಂದಿದೆ. ಅಲ್ಲಿ ಕಟ್ ಆಗಿದೆ, ಗೊತ್ತೇ ಆಗುದಿಲ್ಲ. ಈಗ ಹೂ ಚಂದ ಆಗಿದೆ, ಹಾಗೆ ಪೈಪ್ ಕಟ್ಟಾಗಿ ಮುಚ್ಚಿದ್ದು ಸಹ ಗೊತ್ತಾಗುದಿಲ್ಲ. ಮೇಯ್ನಾಗಿ ಅಪ್ಪನಿಗೆ ಗೊತ್ತಿಲ್ಲ. ಹೌದು ನೋಡಿ, ನೀರು ಹೋಗುದಿಲ್ಲ. ಅದು ಚಂದ ಆಗಿದೆ ಹೂ. ಬಂದ್ ಮಾಡಿ ಈಗ ಗೊತ್ತಾಗಲಿಲ್ಲ. ಚಂದ ಆಗಿದೆ ಹೂ. ಅದೇ ನೋಡಿ, ನೀವು ನೋಡಿರ್ಬೋದು ಆಗ ನೆಟ್ಟದ್ದು ಚಿಕ್ಕ ಚಿಕ್ಕ ಗಿಡಗಳನ್ನ ನೆಟ್ಟದ್ದು. ತೋರಿಸಿದ್ದೇವೆ ನೆಟ್ಟದನ್ನು. ಹೌದು, ಒಂದು ತಿಂಗಳ ಮೊದಲ ಅಂತಲ್ಲ. ಮಳೆ ಎಲ್ಲ ಹಾಗೆ ಬಂದಿತ್ತು, ಪೈಪ್ ದುಂಡಾಗಿ ಹರಸಾಸ ಮಾಡಿ ಈಗ ಚಂದಾಗಿದೆ ನೋಡಿ. ಬರ್ತಾ ಉಂಟು, ಹಿಡ್ದು ಈಗ ನಾವು ಅಲ್ಲಿ ಹೋಗುದು. ಅದು ಬಿಟ್ಟು ಬಂದಿದೆ ಅಲ್ಲಿಂದ, ಎಂತ ಅಂತ ನೋಡಿ ಹಿಡ್ದು ಬಂದಿದೆ ನೋಡಿ. ಬರ್ತಾ ಉಂಟು ಇಲ್ಲಿ ಬಂಡಾರದದ್ದು. ಅದೀಗ ಹೋಗುವಲ್ಲ, ಅದೀಚೆ ಬರಲಿ, ನಮ್ಮೊಟ್ಟಿಗೆ ಅದು ಬೆಕ್ಕಿನದ ಆಟ ಆಯ್ತು. ಈಗ ನಾವು ಅಲ್ಲಿಗೆ ಹೋಗುದು. ಬಂದ್ರೆ ಅದೊಂದು ಸರಿ ಓಡಿಸುದು. ಈಗ ಅದು ಬಂದ್ರೆ ಮತ್ತೆ ಎಂತಾದ್ರು ವಿಷದ್ದಾಗಿದ್ರೆ ಹೋಗುವ, ನೋಡುವ ಎಂತ ಉಂಟು ನೋಡ್ಬೋದು. ಹೌದು, ಯಾವುದು ಇಲ್ಲಿ? ನಕ್ಕೂರು ಎರೆಹುಳ ನೋಡಿ, ದೊಡ್ಡದು ಹೋಗ್ತಾ ಉಂಟು.
ಬಂದ್ರೆ ಓಡಿಸೋ, ಬರ್ಲಿಲ್ವಾ ಅಂತ. ಆಚೆ ಕೆಳಗೆ ಕಾಳಿನ ಬುಡದಲ್ಲೇ ಇರಬಾರ್ದಲ್ಲ. ನಾನು ಹೋಗ್ತೇನೆ ಎದುರು. ಅಲ್ಲಿ ಅದನ್ನು ತಿಂದು ಬಂದದ್ದು ಇಲ್ಲಲ್ಲ, ಆಚೆ ಅಲ್ಲಿ ಅದರ ತಲೆ ಇಲ್ಲ. ಎಲ್ಲಿ? ಅಲ್ಲಿ ಇಲಿಯಾ? ಮತ್ತೆಂತದ್ದು ಓಲಿ ಕಾಣುದು ಮಂಡೆ ಇಲ್ಲ. ಹೌದು. ಅಲ್ಲ ಇಲ್ಲಿ ನೋಡಿ ವೈಟ್ದು ಕಾಣ್ತದಲ್ಲ, ಮಂಡೆ ಇಲ್ಲ. ಅದು ಇಲಿ ಅಲ್ಲ? ಇಲಿ ಅರ್ಧ ಭಾಗ ತಿಂದಿದೆ ಇಲಿಯನ್ನು. ನಾನು ತೆಗಿಬೇಕಾ ಗುಂಡಿ? ಗುಂಡಿ ನನಗೆ ಎಲ್ಲಿ ತೆಗಿಲಿಕ್ಕೆ ಆಗಲ್ಲ, ಒಂದು ತರ ಆಗ್ತದೆ. ಅದು ಅದನ್ನು ತಿಂದು ಅದರ ತಾಯಿ ತಿಂದು ಅಲ್ಲಿಯೇ ವಾಂತಿ ಮಾಡಿ ಹೋಗಿದೆ ಅದರ ಬಂಡರದದು. ಹೌದಂತ. ಇಲ್ಲಿ ತಂದದ್ದು ಒಳ್ಳೇದಾಯ್ತು, ಅಂಗಳಕ್ಕೆ ತರ್ತಿದ್ರೆ. ಇಲ್ಲದ್ರೆ ಅದು ಬೇರೆ ಬೆಕ್ಕು ತಿಂತದೆ. ಬೆಕ್ಕು ನಾಯಿ ಎಲ್ಲ ತಕೊಂಡು ಬಂದ್ರೆ ಮೇಲೆ ಅದಕ್ಕೆ ಎಂತ ಉಂಟಲ್ಲಿ? ಅಂತ. ಅದು ಪರವಾಗಿಲ್ವಾ ಅಂತ. ಅದನ್ನು ಮುಚ್ಚಿದ್ರೆ ಆಯ್ತು, ಒಟ್ಟಿಗೆ ಇರ್ಲಿ ಇಲಿ ಮತ್ತೆ ಎರೆಹುಳ ಸೇರಿಸಿ ಒಟ್ಟಿಗೆ ಹಾಕಿದ್ರೆ ಆಯ್ತು. ಎರೆಹುಳ ಸತ್ತಲಿಲ್ಲ. ನಾನಲ್ಲಿ ಬರ್ಬೇಕಂತ. ನೀನು ಬರೋದು ಬೇಡ, ಇಲ್ಲಿಗೆ ಬೆಕ್ಕಿನ ಭಂಡಾರ ಬಂದಿದ್ದ ನೋಡ್ತೀವಿ ಈಗ. ಇಲ್ಲ ಬರ್ಲಿಲ್ಲ, ಅದಕ್ಕೆ ತಿಂದು ಹೊಟ್ಟೆ ಫುಲ್ ಆಗಿದೆ. ದೊಡ್ಡ ಇಲಿ. ಬೆಕ್ಕಿ ಎಂತೆಲ್ಲ ಸಿಗ್ತದೆ ಅಂತ. ಹೌದು, ಅದಕ್ಕೆ ಮಣ್ಣು ಹಾಕಿ. ಇಲ್ಲೇ ಮಣ್ಣು ಹಾಕು, ಅದು ವಾಂತಿ ಮಾಡಿದ್ದದು. ಅದಕ್ಕೆ ಅದು ಟೇಸ್ಟ್ ಇಲ್ಲ ಅಂತೇಳಿ ಬಿಟ್ಟು ಬಂದಿದೆ. ಇಲ್ಲದಿದ್ದದು ಸಾಧಾರಣದಲ್ಲಿ ಬಿಟ್ಟು ಬರ್ತಿರ್ಲಿಲ್ಲ. ಹೌದು. ಈ ತೋಟದಲ್ಲಿ ಉಂಟಲ್ಲ ಭಯಂಕರ ಎರೆಹುಳ ಉಂಟಾಯ್ತಾ, ಒಂದಲ್ಲ ಸುಮಾರು ಉಂಟಲ್ಲ. ಅದೇನು ಇಲ್ಲಿ ತುಂಬ. ಹೇಗಾದ್ರೂ ಮಾಡಿ ಮಣ್ಣು ಮಾಡಿದೆವು. ಅಮ್ಮ ಮಣ್ಣು ಮಾಡಿದ್ರು ಇಲಿಯನ್ನು. ಸಂಸಾರ ಬರ್ತಾ ಉಂಟು. ಈ ಸಂಸಾರವನ್ನೆಲ್ಲ ಒಳಗೆ ಹಾಕಿದ್ದೆವು ಮನೆಯೊಳಗೆ. ಈಗ ಹಾಕಿದ್ದು ಇಲ್ಲ, ಅದು ಸಹ ಬರ್ತಲ್ಲ. ಅದು ಬರ್ತದೆ ಅಂತ ತೋಟಕ್ಕೆ ಬಂದು ಇದ್ದ ಇಲಿಯನ್ನೆಲ್ಲ ಹಿಡಿದ್ರೆ ಅಂತೇಳಿ. ಇಲ್ಲಿ ಸಿಗುದಿಲ್ಲ, ಇಲ್ಲಿಂದ ಸಿಕ್ಕಿದ ಅಂತ ಗೊತ್ತಿಲ್ಲ, ಇಲ್ಲಿಂದ ತಂದಿದ್ದ. ಇದನ್ನ ನಾವು ಅಂಕುಡೊಂಕು ಅಂತ ಹೇಳಿದ್ವಿ. ಅದು ಹೋಗುದಾಗೆ, ಅದು ಹೋಗುದು ಸ್ಟ್ರೇಟ್ ಹೋಗುದಂತೆಲ್ಲ ಇಲ್ಲ, ಓರೆ ಕೂರೆ ಹೋಗುದು. ಎಲ್ಲರನ್ನು ಹೊರಗೆ ಬಿಟ್ಟದ. ಒಂದು ಬೇಕು ವಾಪಸ್ ಇಲ್ಲಿ ಹಿಡಿಲಿಕ್ಕೆ ಹೋಗಿದ ಅಂತ, ಅದೊಂದು ಇಲ್ಲ ಬೇಕು. ಎಂತ ಸಿಕ್ಕಿತ್ತು ಅವರಿಗೆ? ಇದಲ್ಲಿತ್ತು. ಅಲ್ಲಿ ಸಿಕ್ಕಿದ ಅಂತ ಇಲ್ಲಿ ಅಲ್ಲ, ಮೇಲೆ ಸೈಡ್ ಇತ್ತು, ಅಲ್ಲೇ ಇಲ್ಲಿ ಸಿಕ್ಕಿದಾಗಿರ್ಬೇಕು. ಹೌದು ಹೌದು, ತಿಂದಾಯ್ತು. ಅದೆಂತದ ಮೊಂಟೆ, ಇದು ಪಾತೆ ಎಂತದ್ದು ಹಿಡ್ತದ್ದು. ಇದು ಲಕ್ಕಿ ಪೆಟ್ಟು ಮಾಡಿ ಬಂದಿದೆ ಕಾಲಿಗೆ. ಅದಕ್ಕೆ ಅಪ್ಪ ಇದೆಲ್ಲ ಹಚ್ಚಿದ್ರು, ಎಣ್ಣೆ, ಟ್ಯಾಬ್ಲೆಟ್ಸ್ ತಂದಿದ್ದಾರೆ. ಅದೀಗ ಸ್ವಲ್ಪ ಕಡಿಮೆ ಆಗಿದೆ. ಕಾಲು ಡೊಂಕು ಮಾಡಿ ಹೋಗುದು. 3 ಕಾಲಲ್ಲಿ ಹೋಗುದು, ಒಂದು ಕಾಲು ಮೇಲೆ ಮಾಡೋದು. ಈ ಮರದಲ್ಲಿ ಉಂಟಲ್ಲ ವೈಟ್ ಬಿಳಿ ಬರ್ತಾಯಲ್ಲ, ಎಂತದ ಹುಳವ ಎಂತ ಬಂದಿದೆ ಅದು? ಹುಳವ ಅಂತ. ಹೂವಿನ ಸಸಿಗೆ ಬಂದೆ, ಇದಕ್ಕೆ ಎಂತದ್ದು ಶಂಖ ಪುಷ್ಪಕ್ಕೆ. ಅದೇ ರೀತಿ ಈ ಮರಕ್ಕೆ ಕೂಡ ಬಂದಿದೆ, ಹುಳ ಬಂದಿದೆ. ಅದೇ ಆಗಿರ್ಬೇಕಲ್ಲ. ಪಪ್ಪಾಯ ಅಂತ ಬಿಡ್ಬೇಕು ಸಾಯ್ಲಿಕ್ಕೆ, ಇದು ಹುಳ ಸಾಯ್ಲಿಕ್ಕೆ. ಇಲ್ಲಿ ನೋಡಿ, ಒಂದೇ ಪಪ್ಪಾಯ ಮರದಲ್ಲಿ ಆದದ್ದು. ಇದರಲ್ಲೆಲ್ಲ ಉಂಟು, ಆಗ್ಲಿಲ್ಲ. ಮತ್ತೆ ಇದರಲ್ಲಿ ಉಂಟಲ್ಲ ಈ ರೀತಿ ಗಂಡು ಪಪ್ಪಾಯ ಮರ ಇರ್ತದೆ. ಇದು ಹೆಣ್ಣು ಪಪ್ಪಾಯ ಮರ. ಗಂಡು ಪಪ್ಪಾಯ ಮರ ಇದು ಉದ್ದ ಅದಕ್ಕೆ ಕೋಡ್ ಬಂದು ಅದರಲ್ಲಿ ಹೂ ಬಿಡುದು, ಅದೆಲ್ಲ ಆಗುದೇ. ಹೂ ಬಿಡುದು ಮಾತ್ರ ಅದು. ಅವತ್ತು ತೋರಿಸ್ತೇವೆ ನಾವು. ಇಲ್ಲಿ ತೋಟದಲ್ಲಿ ಒಂದಿತ್ತು ಗಂಡು ಪಪ್ಪಾಯ ಮರ, ಈಗೆಲ್ಲ ಅದು ಬಿದ್ದಿದೆ. ಅದ್ರಲ್ಲಿ ಈ ರೀತಿ ಪಪ್ಪಾಯ ಆಗುದಿಲ್ಲ, ಹೂ ಮಾತ್ರ ಆಗುದು. ಮಳೆ ಬರ್ಲಿಕ್ಕೆ ಮೋಡ ಆಗಿದೆ ನೋಡಿ. ಈಚೆ ಬಿಸಿಲುಂಟು, ಇಲ್ಲಿ ಆದ್ರೆ ಈಚೆ ಕತ್ತಲಾಗಿದೆ ಒಂದು ಸೈಡಲ್ಲಿ. ಮೀನು ತಂದಿದ್ದಾರೆ, ಆದ್ರೆ ಈಗ ಇದು ಸ್ವಲ್ಪ ಪಲ್ಯ ಮಾಡ್ಲಿಕ್ಕೆ ಉಂಟು. ರಾತ್ರಿ ಮೀನು ಅರ್ಧ ತಕೊಂಡ. ನೀವು ತುಂಡು ಮಾಡ್ಲಿಕ್ಕೆ ಕಷ್ಟ ಆಗ್ತಲ್ಲ. ಹೀಗೆ ಮಾಡಿ ನಾನು ಸುಲಭ ತೋರಿಸ್ತೇನೆ ನಿಮಗೆ ನೋಡಿ. ಹೀಗೆ ಮಾಡುದು, ನಾನು ಹೀಗೆ ಮಾಡುದು. ಸಾಕು, ಸ್ವಲ್ಪ ಭತ್ತ ಆಗಿದೆ ಕೈ. ಅದ್ರ ಒಳಗಿದೊಂದು ಅದು ಈಚೆ ಇಲ್ಲ, ಆಚೆ ಇರುದು ನೋಡಿ. ಇದು ಈಚೆ ಉಂಟು ನೋಡಿ, ಇಲ್ಲಿ ಉಂಟು. ಹೀಗೆ ಮಾಡಿ ಮತ್ತೆ ಈಗ ಇದೆಂತದೆ ಚಿಕ್ಕ ಚಿಕ್ಕ ಇರುವೆ ಬಂದಿದೆ. ಇರುವೆ ಹೀಗೆ ಮಾಡಿ ಮತ್ತೆ ಈಗ ತುಂಡು ಮಾಡಿದ್ರೆ ಬೇಗ ಆಗ್ತದೆ ತುಂಡು ಮಾಡಲಿಕ್ಕೆ. ಮತ್ತೆ ಇಲ್ಲದಿದ್ರೆ ಡೈರೆಕ್ಟ್ ಹೀಗೆ ಮಾಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಿದ್ದದ್ದು. ಅದು ಸ್ವಲ್ಪ ಲೇಟ್ ಆಗ್ತದೆ.
ಹೀಗೆ ಮಾಡಿದ್ರೆ ಸ್ವಲ್ಪ ಬೇಗ ಆಗ್ತದೆ ತುಂಡು ಮಾಡಿ. ಇದ್ರೊಳಗೆ ಎಂತ ಇರುದಿಲ್ವಾ? ಇಲ್ಲ ಇಲ್ಲ, ಅದನ್ನು ತೊಳೆದು ಹಾಕುದೇನು, ಎಂತ ಇಲ್ಲ. ತೊಳೆಯೋದು ಡೈರೆಕ್ಟ್ ತೊಳೆದು ಪದಾರ್ಥ ಮಾಡೋದು. ಅದರದ್ದು ಗಂಟು ಗಂಟು ಅದಿರಲಿಲ್ಲ ಆಚೆ ಇರುತ್ತೆ. ಲಕ್ಕಿಗೆ ಊಟ ಮಧ್ಯಾಹ್ನ ಆಗ್ತಾ ಬಂತು. ಬೆಳಿಗ್ಗೆ ಹಾಕಿದ್ದೇವೆ, ಹಾಗೆ ಈಗ ಸ್ವಲ್ಪ ಊಟ ಹಾಕು. ತಿನ್ನುವುದಿಲ್ಲ. ಫಿಶ್ ಇದ್ರೆ ಇದು ನಿನ್ನೆ ರಾತ್ರಿದ್ದು ಮೀನು ಪದಾರ್ಥ ಉಂಟು. ಅದು ಬೆಕ್ಕಿಗೆ ಮತ್ತೆ ಇದಕ್ಕೆ ಊಟ ನೋಡಿ, ನಾಯಿಗೆ ಮತ್ತೆ ಬೆಕ್ಕಿಗೆ ಕಾಣ್ತದ. ಹೀಗೆ ಇದು ನಾಯಿಗೆ ಬೆಕ್ಕಿಗೆ ಊಟ ನೋಡಿ, ಇದರಲ್ಲಿ ಇಷ್ಟರಲ್ಲಿ ಉಂಟು. ನಾವು ಮತ್ತೆ ಲಕ್ಕಿಗೆ ಮುಳ್ಳನ್ನು ತೆಗೆದು ಹಾಕುದು ಸಾಕು. ಮೊಟ್ಟೆ ಎಲ್ಲ ಉಂಟು ಮೀನು. ಲಕ್ಕಿಗೆ ಹಾಕುವಾಗ ಅದನ್ನು ಮುಳ್ಳು ದೊಡ್ಡ ಮುಳ್ಳನ್ನು ಹಾಕುದಿಲ್ಲ. ಇದು ಮತ್ತೆ ಭೂತ ಅಲ್ಲ, ಅಷ್ಟು ಮುಳ್ಳು ನಾಯಿಗೆಲ್ಲ ಎಂತ ಆಗುದಿಲ್ಲ. ದೊಡ್ಡ ಮುಳ್ಳನ್ನು ತೆಗೆಯುವುದು. ಇದರಲ್ಲಿ ಮುಳ್ಳೇ ಇಲ್ಲ, ಸಪ್ರೇಟ್ ಆಗಿದೆ. ಇಲ್ಲಿ ಉಂಟು ಒಂದು ಮುಳ್ಳು ಉಂಟು. ಉಂಟು ಈಗ ಬೀಳ್ತಾ ಇದೆ ನೋಡಿ. ಇಷ್ಟು ಚಂದದ ಊಟ ಹಾಕಿದ್ದೇವೆ, ಮೀನು ಸಮೇತ. ಇವನು ನೋಡಿ ಊಟ ಮಾಡದೆ. ಲಕ್ಕಿ ಊಟ ಮಾಡುದಿಲ್ಲ. ಲಕ್ಕಿ ಸುಮ್ಮನೆ ನೋಡುದು, ಮತ್ತೆ ಕೆಲವೊಂದ್ಸಲ ಎದ್ದೇಳುವುದಿಲ್ಲ. ತುಂಬತ್ತು ಉಂಟು. ಹೌದು, ನಾನು ಜಾಸ್ತಿ ಹಾಕಿದೆ. ತಿನ್ನುವುದೇ ಇಲ್ಲ, ತುಂಬಾ ಲೇಟ್ ತಿನ್ನುದು. ಎಂತದೋ ಗಾಢ ಯೋಚನೆ ಮಾಡ್ತಾ ಉಂಟು, ಕರೆದ್ರೆ ಕೂಡ ನೋಡುದಿಲ್ಲ ಬೇಗ. ಪದಾರ್ಥ ಆಗ್ತಾ ಉಂಟು. ಹೊರಗೆ ಜೋರು ಮಳೆ ಬರ್ಲಿಕ್ಕೆ ಆಗಿದೆ. ಮಳೆ ಬಂತು ಕೂಡ ನೋಡಿ. ಈಗ ಮೋಡ ಇರ್ತದೆ, ಈಗ ಮಳೆ ಬಂತು. ಮಧ್ಯಾಹ್ನ ಊಟಕ್ಕೆ ಪದಾರ್ಥ ರೆಡಿ ಆಯ್ತು. ಕ್ಯಾಬೇಜ್ ಮತ್ತೆ ಇದು ಎಂತದ್ದು, ಇದು ಮೀನು ಸಾರು, ಹರಿವೆ ಸೊಪ್ಪು ಮತ್ತೆ ಮೀನು ಸಾರು. ಮೀನು ಪದಾರ್ಥ ಮಾಡಬೇಕು, ಸಂಜೆ ಮಾಡೋದು. ಮೀನು ಸಾರು ಸಾಕು.